ಹೇಳ್ಕೊಡ್ತಾರ? ಸಾಯ ವಿದ್ಯಾರು ಹೇಳ್ಕೊಡ್ತಾರ? ಯಾರು ಹೇಳ್ಕೊಡಲ್ಲ. ಯಾಗ ಸಾಯಬೇಕು, ಯಾಗ ಇರಬೇಕು. ನಮ್ಮಲ್ಲಿ 100 ವರ್ಷ ಆದರೂ 200 ವರ್ಷ ಕಥೆಗಳು ಹೇಳ್ತಾರೆ. ಅತಿರಥ, ದಶರಥ, ಮಹಾರುಷ 600 ವರ್ಷ ಇದ್ದರು ಅವರು ಅಂತಾರೆ, 1000 ವರ್ಷ ಇದ್ದರು ಅಂತಾರೆ ಹರಿಶ್ಚಂದ್ರಲ್ಲ. ಆದರೆ ನಮಗಿವತ್ತು 40-50 ವರ್ಷಕ್ಕೆ ಆಗ್ತಾಯಿಲ್ಲ. ಯಾತಕ್ಕೆ ಆಗ್ತಾಯಿಲ್ಲ ಅಂದರೆ ಈ ಪ್ರಕೃತಿಯ ಗುಟ್ಟನ್ನು ನಾವು ಭೇದಿಸ್ತಾ ಇಲ್ಲ. ಪ್ರಕೃತಿಯಿಂದ ಬರುವಂಥ ಗಿಡಗಳು ಪಡ್ಕೊಳ್ತಾ ಇಲ್ಲ. ಹಾಗಾಗಿ ಆಯುಷ್ಯ ಕ್ಷೀಣಿಸ್ತಾ ಇದೆ. ಕ್ಯಾನ್ಸರ್ ರೋಗಗಳು ಬಂದು, ಹೃದಯ ಬೇನೆಗಳು ಬಂದು. ಈ ನೀವು ದೇವಸ್ಥಾನಕ್ಕೆ ಹೋಗ್ತೀರಾ, ಅಲ್ಲಿ ಏನು ಕೊಡ್ತಾರೆ? ಹೂವು ಪ್ರಸಾದ ಕೊಡ್ತಾರೆ. ಅದನ್ನು ಏನು ಮಾಡ್ತೀರಾ? ಗಂಡಸು ಕಿವಿಗಿಟ್ಕೊಳ್ತಾನೆ, ಹೆಣ್ಮಕ್ಳು ತುರುಬಿಗಿಟ್ಕೊಳ್ತಾಳೆ. ನಾವೇನಂತೀವಿ? ಕಿವಿಗೆ ಹೂ ಬಿಟ್ಟ ನೀವು ಅಂತೀವಿ. ಕಿವಿಗೆ ಹೂ ಮುಡ್ಕೊಂಬ ತಮಾಷೆ ಮಾಡ್ತೀವಿ. ಕಿವಿಗೆ ಯಾರು ಹೂ ಇಟ್ಕೊಂಡು ಹೋದರೆ ಅವ್ನು ದಂಡ, ಅವನಿಗೇನು ಗೊತ್ತಿಲ್ಲ, ನೋಡಿ ಹುಡ್ಕೊಂಬಂದನು ಕಿವಿ ಹೂವು. ಅವನು ದಂಡಲ್ಲ, ಹೇಳೋರು ದಂಡರು. ಆ ಹೂವಿನಲ್ಲಿ ಗಿಡ ಹೂವಿನ ಸಂಬಂಧದಲ್ಲಿ ಹೂವನ್ನು ಕಿತ್ತರೆ ಒಂದು ರೀತಿಯಾದ ದ್ರವ ಬರ್ತದೆ, ರಸ ಬರ್ತದೆ. ಆ ರಸವನ್ನು ನೀವು ಕಿವಿಯಲ್ಲಿ ಇಟ್ಕೊಂಡ್ರೆ ಆ ರಸ ಏನಾಗ್ತದೆ? ಔಷಧಿ ಆಗ್ತದೆ. ಕಿವಿಯ ಶಬ್ದಗಳನ್ನು ಇಂಪ್ರೂವ್ ಮಾಡ್ತದೆ. ಅದು ನರಗಳಿಗೆ ಕೊಡ್ತದೆ, ಕಣ್ಣುಗಳಿಗೆ ಕೊಡ್ತದೆ. ಕಿವಿಗೆ ಕೂಡ ದೊಡ್ಡ ಲಕ್ಷಣ ಅಲ್ಲ, ನಮ್ಮ ಸನಾತನ ಪದ್ಧತಿಯಿಂದ ಬಂದದೆ. ನಾವು ದೇವರು ಧರ್ಮ ಅಂತ ನಂಬಿಸಿಬಿಡ್ತೀವಿ ನಿಮಗೆ. ಅದಕ್ಕಿಂತ ಬದಲಾಗಿ ಹೂವನ್ನು ಕಿತ್ತು ಕಿವಿಲಿ ಇಟ್ಕೊಂತಾರಲ್ಲ, ಇಟ್ಕೊಳ್ಳೋದ್ರಿಂದ ಅಲ್ಲಿ ಉತ್ಪತ್ತಿ ಆಗತಕ್ಕಂಥ ದ್ರವ ರಸ ಮನುಷ್ಯನಿಗೆ ಬಹು ಉಪಯೋಗಕಾರಿ. ಕಿವಿ ಶ್ರವಣ ದೋಷ ಬರೋದಿಲ್ಲ. ಮತ್ತು ನರಗಳಿಗೆ ಮೆದುಳಿಗೆ ಹೋಗ್ತದೆ. ಅದು ಮೆದುಳಿಗೆ ಹೋದರೆ ಮೆದುಳಿನ ಮೆಮರಿ ಕಮ್ಮಿ ಆಗೋದಿಲ್ಲ. ಕಣ್ಣುಗಳಿಗೆ ಬರ್ತದೆ ನರಗಳು, ಕಣ್ಣಿನ ದೋಷ ಬರೋದಿಲ್ಲ. ನಮ್ಮ ಹಿರಿಯರು ದಂಡ್ರಲ್ಲ, ಅವರು ಬುದ್ಧಿವಂತರು. ಪ್ರಕೃತಿಯಲ್ಲಿ ದೊರೆಯುವಂಥ ಪಕ್ಷಿಗಳನ್ನು, ಹೂಗಳನ್ನು, ಹಣ್ಣುಗಳನ್ನು ತಿಂದು ನೀವು ಬಾಳ್ರಪ್ಪ ಅಂದರು. ನಾವಿವತ್ತೇನಂತೀವಿ? ಟೀಕೆ ಮಾಡ್ತಾ ಇದ್ದೀವಿ. ಹೆಣ್ಣು ಮಗಳು ಹೂವನ್ನು ತುರುಗಿ ಮುಡಿತಾಳೆ, ಮುಡಿತಾಳೆ. ಅಲ್ಲಿ ಬರುವಂಥ ಹೂವಿನ ವಾಸನೆ, ಆ ರಸ ಏನಾಗ್ತದೆ? ಪಶ್ಚಿಮ ಚಕ್ರ ಅಂತ ಆಗ್ತದೆ. ನಾಭಿಗಳಲ್ಲಿ ಬರ್ತದೆ, ಷಟ್ಚಕ್ರಗಳಲ್ಲಿ ಪಶ್ಚಿಮ ಚಕ್ರ ಇಲ್ಲಿರ್ತದೆ. ಆ ಚಕ್ರದ ಮೇಲೆ ಆ ರಸ ಪ್ರಭಾವ ಬೀರ್ತದೆ, ಆ ವಾಸನೆ ಪ್ರಭಾವ ಬೀರ್ತದೆ. ಶಾಂತಿ ಬರುತ್ತೆ. ಹಾಗೆಯೇ ಜೀವನದಲ್ಲಿ ನರನಾಡಿಗಳು ಶುಭ್ರವಾಗ್ತವೆ, ಎಲ್ಲ ರೋಗಗಳು ದೂರವಾಗ್ತವೆ. ಇಲ್ಲಿಂದಲೇ ಮೆದುಳಿಗೆ ಬರೋದು, ಮೆದುಳಿಂದಲೇ ಕೆಳಗೆ ರಕ್ತ ಹೋಗೋದು. ಆ ರಕ್ತ ಚಲನೆ ಇಲ್ಲಿ ಹೂವನ್ನು ಮುಡಿದಾಗ ಪ್ರಭಾವವನ್ನು ಕೊಡ್ತವೆ. ಅದಕ್ಕೆ ಹೆಣ್ಣು ಮಕ್ಕಳು ಹೂವನ್ನು ಮುಡಿಬೇಕು. ಇವತ್ತು ಹೂ ಮುಡಿಯೋರೇ ಇಲ್ಲ. ಹೂ ಮುಡಿಯೋದು ಫ್ಯಾಷನ್ ಅಂತ ಕಾಲ ಬಂದಿದೆ. ಹಾಗಾಗಿ ನಮ್ಮ ಹಿರಿಯರ ಕಲ್ಪನೆ, ಚಿಂತನೆ ಮನುಕುಲಕ್ಕೆ ಉದ್ಧಾರವಾಗ್ತಕ್ಕಂಥದ್ದೇ ಹೊರತು ಕೆಟ್ಟದಾಗ್ತಕ್ಕಂಥದ್ದಲ್ಲ. ಅವೆಲ್ಲ ದೂರ ಆಗ್ತಾ ಇದೆ. ನಮಗೆಲ್ಲ ಒಳ್ಳೆ ಹಾಸ್ಪಿಟ್ಲ್ ಬೇಕು, 5 ಸ್ಟಾರ್ ಹಾಸ್ಪಿಟ್ಲ್ ಬೇಕು. ದುಡಿತೀರಾ ಭಾಳ ದುಡಿತೀರಾ, ಗಳಿಸ್ತೀರಾ. ಕೊನೆಗೆ ಎಲ್ಲಿ ಕೊಡ್ತೀರಾ? ಡಾಕ್ಟ್ರಿಗೆ ಕೊಡ್ತೀರಾ. ದುಡಿದದ್ದು ಯಾಕೆ? ಹಗಲು ರಾತ್ರಿ ದುಡಿದ್ರಿ, ಭಾಳಷ್ಟು ದುಡಿದ್ರಿ, ಸಂಪಾದನೆ ಮಾಡಿರಿ. ಆಮೇಲೆ ಕೊನೆಗೆ ಡಾಕ್ಟ್ರಿಗೆ ಕಟ್ತೀರಾ. ಅದಕ್ಕೆ ದುಡಿಮೆಯನ್ನು ಯಾಕೆ ದುಡಿಬೇಕು, ಯಾಕೆ ಬದುಕಬೇಕು? ಈ ಪ್ರಕೃತಿ ಕೊಡ್ತಕ್ಕಂಥ ಗಿಡ ಮೂಲಿಕೆಗಳು ಉಪಯೋಗ ಮಾಡಿ ದೀರ್ಘಾಯುಷ್ಯವಾಗಿರಬೇಕು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅಶ್ವತ್ಥ ಮರ ಅಂತಾರೆ, ಅರಳಿ ಮರ.